ಹಾಯ್ ಹಲೋ ನಮಸ್ತೆ. ನಾನು ಸುಜಾತ. ಇವತ್ತು ನಾನೊಂದು ಮಿಕ್ಸೆಡ್ ಹಿಟ್ಟು ಹಾಕಿಬಿಟ್ಟು ಒಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. 1 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, ಇನ್ನೊಂದು 1 ಕಪ್ಪು ಚಿರೋಟಿ ರವೆ ಹಾಕಿದ್ದೀನಿ. ಆಮೇಲೆ 1 ಕಪ್ಪು ರಾಗಿ ಹಿಟ್ಟು ಇಷ್ಟ ಹಾಕ್ಬಿಟ್ಟು, ಇನ್ನು ಒಂದು 1/4 ಕಪ್ಪು ಮೈದಾ ಇದು ಕಡಲೆ ಹಿಟ್ಟು, 1/4 ಕಪ್ಪು ಮೈದಾ ಹಿಟ್ಟು, ಚಿರೋಟಿ ರವೆ ಇಷ್ಟನ್ನು ಹಾಕಿಬಿಟ್ಟು, ಇದು ಮೈದಾ ಹಿಟ್ಟು 1/4 ಕಪ್ಪು ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟು 1/4 ಕಪ್ ಹಾಕಬೇಕು. ಮತ್ತೆಲ್ಲ ಒಂದೊಂದು ಹಾಕಬೇಕು. ಇದು ಸ್ವಲ್ಪ ಜೀರಿಗೆ, ಇವಾಗ ಎಲ್ಲ ದೋಸೆಗೂ ಸ್ವಲ್ಪ ಜೀರಿಗೆ, ಆಮೇಲೆ ಶುಂಠಿನ ಸ್ವಲ್ಪ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ 1 ಟೀ ಸ್ಪೂನು. ಇನ್ನು ಒಂದು ಅರ್ಧ ಕಪ್ಪು ಮೊಸರು, ಗಟ್ಟಿ ಮೊಸರು. ಇದೆಲ್ಲ ಹಾಕಿಬಿಟ್ಟು ಈಗ ಸ್ವಲ್ಪ ನೀರು ಹಾಕಿ ಇದೆಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತೀನಿ. ಇದು ಮಿಕ್ಸೆಡ್ ದೋಸೆ ರೆಡಿ ಟು ಈಟ್, ಅಂದರೆ ದಿಢೀರ್ ದೋಸೆ ಅಂತ ಕರಿತೀವಿ. ಅರ್ಜೆಂಟಾಗಿ ಮಾಡ್ಕೋಬೋದು, ನೆನೆಸೋದು ಬೇಡ, ರುಬ್ಬೋದು ಬೇಡ, ತುಂಬ ಚೆನ್ನಾಗಿರುತ್ತೆ. ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದಕ್ಕೆ ನಾನು ಒಂದು 5-6 ಚಿಲ್ಲಿ ಹಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಒಂದೇ 6-7 ಎಸಳು ಕರಿಬೇವನ್ನು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಈರುಳ್ಳಿ ಹಚ್ಚಿ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈರುಳ್ಳಿ ಇದ್ರ ಜೊತೆಗೆ ಹಾಕಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಎಲ್ಲ ಮಿಕ್ಸ್ ಆಯಿತು. ನೀರು ದೋಸೆ ಹದಕ್ಕೆ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಇವಾಗ ಕಾವಲಿಗೆ ಸ್ವಲ್ಪ ಎಣ್ಣೆ ಹಚ್ಕೊತೀನಿ. ಎಣ್ಣೆ ಅಂದರೆ ನಾವು ಈರುಳ್ಳಿನ ಕಟ್ ಮಾಡಿಕೊಂಡು ಈರುಳ್ಳಿಯಲ್ಲಿ ಹಚ್ಕೊತೀವಿ. ಆ ಹಚ್ಚಿ ಇಟ್ಟಿರೋ ಈರುಳ್ಳಿ ಇದೆಯಲ್ಲ ಚಿಕ್ಕದು, ಅದನ್ನು ದೋಸೆ ತವಕ್ಕೆ ಹಾಕಿಬಿಡ್ತೀವಿ. ಅದರ ಮೇಲೆ ದೋಸೆ ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿ ಬೇಯ್ತದೆ. ಈರುಳ್ಳಿ ಕೆಳಗಡೆ ಗರಿ ಗರಿಯಾಗಿ ಬರುತ್ತೆ. ಸೇಮ್ ರವೆ ದೋಸೆ ಥರನೇ ಆಗುತ್ತೆ. ಇದು ಹಿಟ್ಟು ನೀರು ದೋಸೆ ಹದಕ್ಕೆ ಮಾಡ್ಕೋಬೇಕು. ನೋಡಿ, ಇಷ್ಟ ಆದರೆ ನೀವು ಮಾಡಿ, ಇಲ್ಲ ಅಂದರೆ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕಿ. ಹಾಗೆ ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೀನಿ.